ಮಂಡ್ಯದಲ್ಲಿ ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಸಂಸದೆ ಸುಮಲತಾ. ಇಂದು ಸಕ್ಕರೆ ನಾಡು ಮಂಡ್ಯದಲ್ಲಿ ರೆಬಲ್ ಲೇಡಿಯ ಮಹತ್ವದ ಸಭೆ ಇದೆ. ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ರೆಬಲ್ ಲೇಡಿ ಸಂಸದೆ ಸುಮಲತಾ ನಡೆ ಏನು ಅಂತ ಮೊನ್ನೆ ಹೇಳಿದ್ರು ಅವರು, ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ. ತಮ್ಮ ಮುಂದಿನ ತೀರ್ಮಾನ ಇವತ್ತು ಅಧಿಕೃತ ಘೋಷಣೆ ಮಾಡ್ತಾರೆ. ಸ್ವಾಭಿಮಾನದ ಮಣ್ಣಲ್ಲಿ ಸಂಸದೆ ಸುಮಲತಾ ನಿರ್ಧಾರ ಪ್ರಕಟ ಆಗುತ್ತೆ. ಇಂದು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಸಭೆ ಇದೆ. ಸಭೆ ಪ್ರಾರಂಭಕ್ಕೂ ಮುನ್ನ ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ನಂತರ ತಮ್ಮ ಸಂಸದ ಸ್ಥಾನದ ಅವಧಿಯ ಸಾಧನೆಯ ಒಂದು ಕಿರುಚಿತ್ರ ಬಿಡುಗಡೆ ಇದೆ. ಬೆಂಬಲಿಗರ ಅಭಿಪ್ರಾಯದ ಜೊತೆಗೆ ಬೆಂಬಲಿಗರ ಉದ್ದೇಶಿಸಿ ಸುಮಲತಾ ಭಾಷಣ ಮಾಡ್ತಾರೆ. ಬಳಿಕ ತಮ್ಮ ನಿಲುವನ್ನು ಪ್ರಕಟ ಮಾಡ್ತಾರೆ. ಭಾರೀ ಕುತೂಹಲ ಇದೆ. ಸುಮಲತಾ ನಡೆ ಯಾವ ಕಡೆ? ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳನ್ನು ನೋಡೋದಾದರೆ ನಾವು ಅಲ್ಲಿ ಸ್ವಲ್ಪ ಡೌಟು ಅಂತ ಅನಿಸ್ತಾ ಇದೆ. ತಟಸ್ಥರಾಗಿ ಉಳಿಬಹುದಾ? ಕುಮಾರಸ್ವಾಮಿ ಅವರು ಮೊನ್ನೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹಿಂದಿನದೆಲ್ಲ ಮುನಿಸನ್ನ ಮರೆತು ಬಿಡಿ, ಜಿದ್ದು ಮರೆತು ಬಿಡಿ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ, ನಮ್ಮ ಪರವಾಗಿ ಬನ್ನಿ, ನಿಮ್ಮ ಜೊತೆ ನಾವಿದ್ದೇವೆ, ಬಿಜೆಪಿ ಹೈಕಮಾಂಡ್ ಕೂಡ ಇದೆ, ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನಗಳು ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥ ಭರವಸೆ ಸಿಕ್ಕಿದೆ ಅವರಿಗೆ ಹೈಕಮಾಂಡ್ನಿಂದಲೂ ಕೂಡ. ಆದರೆ ಅಂತಿಮವಾಗಿ ಸುಮಲತಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಅವರ ಬೆಂಬಲಿಗರು, ಆಪ್ತರು, ಕಾರ್ಯಕರ್ತರು, ಅಭಿಮಾನಿಗಳು ಹೇಳ್ತಾ ಇರೋದು, ಮೇಡಮ್ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ, ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದು. ಬಿಜೆಪಿಯವರು ಕೈ ಕೊಟ್ಟರು, ಟಿಕೆಟ್ ಕೊಡ್ತೀವಿ ಅಂತ, ನಿಮ್ಮನ್ನ ಪಕ್ಷಕ್ಕೆ ಆಹ್ವಾನ ಕೂಡ ಕೊಟ್ಟರು, ಬೆಂಬಲ ತಗೊಂಡ್ರು, ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೂಡ ಪ್ರಚಾರ ಮಾಡಿದ್ರಿ, ಅವ್ರ ಪರವಾಗಿ ಕೆಲಸ ಮಾಡಿದ್ರಿ. ಆದರೆ ಈಗ ನಿಮಗೆ ಟಿಕೆಟ್ ಕೊಡಲಿಲ್ಲ. ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಬಂದರು, ನಿಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ಇಲ್ಲ, ಇಲ್ಲಿ ಮೈತ್ರಿನೂ ಇಲ್ಲ. ನೀವು ಏಕಾಂಗಿ ಆಗಿಬಿಡ್ತಾ ಇದ್ದೀರಿ. ನಿಮ್ಮ ರಾಜ್ಯಕ್ಕೆ ಭವಿಷ್ಯನ ಮುಂದೆ ಸ್ಥಾನಮಾನಗಳು ಯಾವ್ದು ಕಾಲಿದೆ ಕೊಡೋಕೆ? ಹಾಗಾಗಿ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದೇ ಉತ್ತಮ ಅನ್ನುವಂತಹ ಅಭಿಪ್ರಾಯಕ್ಕೆ ಅವರ ಆಪ್ತರು ಬಂದಿದ್ದಾರೆ. ಆದರೆ ಸುಮಲತಾ ಅವರು ಕೂಡ ಇನ್ನೂ ಅವರ ನಡೆಯನ್ನು ನಿಗೂಢವಾಗಿ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಕೂಡ ಮೊನ್ನೆ ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆ ಮಾಡಿದರು. ಹಿಂದೆ ಏನೇನಾಗಿದೆಯೋ ಅದೆಲ್ಲ ಮರೆತು ಬಿಡಿ, ಒಟ್ಟಾಗಿ ಚುನಾವಣೆ ಎದುರಿಸೋಣ, ಮಂಡ್ಯ ಅಭಿವೃದ್ಧಿಗೆ ಕೈ ಜೋಡಿಸಿ, ನೀವು ಕೂಡ ನನ್ನ ಜೊತೆಗೆ ನಿಲ್ಲಿ, ಸಹಕಾರವನ್ನು ಕೊಡಿ ಅಂಥೇಳಿ ಕೇಳಿಕೊಂಡ್ರು. ಸುಮಲತಾ ಅವರು ಕೂಡ ಸಹಜವಾಗಿ ಸೌಜನ್ಯಯುತವಾಗಿ ಆ ಸಂದರ್ಭದಲ್ಲಿ ಮಾತನಾಡಲೇಬೇಕಾಗತ್ತೆ, ಮಾತಾಡಿದ್ದಾರೆ. ಬಟ್ ಇಲ್ಲಿ ಬಂದಿರೋದು, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಫೈಟ್ ಕೊಡ್ಬೋದಾ? ಇದು ಕಾಂಗ್ರೆಸ್ಗೆ ಲಾಭ ಆಗ್ಬೋದಾ? ಕುಮಾರಸ್ವಾಮಿ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು, ಅವ್ರ ಮುಂದೆ ಇರುವಂಥ ಆಯ್ಕೆಗಳು ಕಾಂಗ್ರೆಸ್ಗೂ ಬೆಂಬಲ ಇಲ್ಲ, ಮೈತ್ರಿಗೂ ಬೆಂಬಲ ಇಲ್ಲ, ಪ್ರಚಾರಕ್ಕೆ ಹೋಗದೆ ಮನೇಲಿ ಕೂತ್ಕೊಂಡು ತಟಸ್ಥ ಅಂದರೆ ನ್ಯೂಟ್ರಲ್ ಆಗಿರೋದು ಆಪ್ಷನ್ 1. ಆಪ್ಷನ್ 2, ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು, ನಂಗೆ ಸಹವಾಸವೇ ಬೇಡ ಬಿ ಜೆ ಪಿಯವ್ರದ್ದು ಅಂಥೇಳಿ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡೋದು. ನಂಬರ್ 3, ಅಲ್ಲಿ ಕುಮಾರಸ್ವಾಮಿಯವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ನವ್ರ ಜೊತೆಗೆ ಕೈ ಜೋಡಿಸಿ ತಟಸ್ಥರಾಗಿ, ಅಂದರೆ ಈ ರೀತಿ ತಟಸ್ಥರಾಗಿ ಕೂಡ ಉಳಿದುಕೊಳ್ಳುವಂಥ ಆಯ್ಕೆಗಳಿದ್ದಾವೆ. ಫೈನಲಿ 4ನೇ ಆಪ್ಷನ್ನು, ಇಲ್ಲ ನಾನು ಆಲ್ರೆಡಿ ಬಿ ಜೆ ಪಿಲಿ ಗುರುಸ್ಕೊಂಡಿದ್ದೀನಿ, ಹೈಕಮಾಂಡ್ ನನಗೆ ಭರವಸೆ ಕೊಟ್ಟಿದ್ದಾರೆ, ಇದೊಂದು ಸರಿ ಅವಕಾಶ ಮಿಸ್ ಆಗಿದೆ, ಮುಂದಿನ ದಿನಗಳಲ್ಲಿ ನೋಡೋಣ ಅಂಥೇಳಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗೋದು. ಈ 4 ಆಯ್ಕೆಗಳು ಸುಮಲತಾ ಅವ್ರ ಮುಂದೆ ಇದೆ. ಇವತ್ತು ನೋಡಿ, ಸಭೆ ಆರಂಭಕ್ಕೂ ಮುನ್ನ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡ್ತಾರೆ. ನಂತರ ಅವರ ಸಂಸತ್ ಅವಧಿಯ ಸ್ಥಾನದಲ್ಲಿ ಆದಂಥ ಸಾಧನೆಗಳೇನಿದ್ದಾವೆ, ಸಂಸದೆಯಾಗಿ ಮಾಡಿದಂಥ ಕೆಲಸಗಳು, ಅದರ ಬಗ್ಗೆ ಒಂದು ಕಿರುಚಿತ್ರ ಬಿಡುಗಡೆ ಆಗುತ್ತೆ. ಆಮೇಲೆ ಬೆಂಬಲಿಗರ ಅಭಿಪ್ರಾಯದ ಜೊತೆಗೆ ಬೆಂಬಲಿಗರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಬಹಳ ನಿಗೂಢತೆಯನ್ನು ಕಾಯ್ಕೊಂಡು ಬಂದಿದ್ದಾರೆ. ಇನ್ನು ಇಲ್ಲಿವರೆಗೂ ಅವರು ಒಂದು ಸುಳಿವನ್ನು ಕೂಡ ಕೊಟ್ಟಿಲ್ಲ. ಇಲ್ಲ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕಾಗಿದೆ, ಇಲ್ಲ ಒತ್ತಡ ಅಂತರೂ ಖಂಡಿತವಾಗ್ಲೂ ಇದೆ ಅವ್ರ ಮೇಲೆ. ಅವರ ಅಭಿಮಾನಿಗಳು, ಆಪ್ತರು ಅದನ್ನೇ ಅವ್ರ ಮೇಲೆ ಹೇರ್ತಾ ಇದ್ದಾರೆ. ಇಲ್ಲ ನೀವು ಅಖಾಡಕ್ಕೆ ಇಳಿಲೇಬೇಕು, ಮಂಡ್ಯ ಬಿಟ್ಟು ಎಲ್ಲಿ ಹೋಗ್ತೀರಾ ನೀವು? ಸುಮಲತಾ ಅವ್ರು ಹೇಳ್ತಾ ಇದ್ರು, ನಾನು ಏನೇ ಮಾಡೋದಿದ್ರು ಮಂಡ್ಯದಿಂದಲೇ, ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡೋದಿದ್ರು ಕೂಡ ಅದು ಇಲ್ಲಿಂದಲೇ, ಬೇರೆ ಕಡೆಗೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನಾನು ಕಂಟೆಸ್ಟ್ ಮಾಡೋದು ಅದೇನು ದೊಡ್ಡ ಮಾತಾಗಿರಲಿಲ್ಲ. ನನಗೆ 10 ಸೆಕೆಂಡ್ ಕೆಲಸ ಆಗ್ತಿತ್ತು. ಆದರೆ
ಅಂಬರೀಷ್ ಅವರ ಹೆಸರನ್ನು ಉಳಿಸ್ಬೇಕು, ಇದೇ ನೆಲದಿಂದ ನನ್ನ ರಾಜಕೀಯ ಜೀವನ ಶುರುವಾಗಿದೆ, ಇಲ್ಲಿಂದಲೇ ಎಲ್ಲವೂ ಕೂಡ ನಡಿಬೇಕು ಅಂಥೇಳಿ ನಾನು ಮತ್ತೆ ಸ್ಪರ್ಧೆಯನ್ನು ಬಯಸಿದೆ ಅಂತ ಹೇಳಿದರು. ಹಾಗಾಗಿನೇ ಈಗ ಸುಮಲತಾ ಅವರ ತೀರ್ಮಾನ ಯಾವ ಕಡೆ? ಸುಮಲತಾ ಅಂಬರೀಷ್ ಅವರ ನಿರ್ಧಾರ ಮೈತ್ರಿ ಪಾಳೆಯಕ್ಕೆ ಶಾಕ್ ಕೊಡುವಂಥದ್ದ, ಕಾಂಗ್ರೆಸ್ ಪಾಳೆಯಕ್ಕೆ ಸುಲಭ ಮಾರ್ಗವನ್ನು ತೋರಿಸುವುದಾಗಿರುತ್ತಾ, ಅಥವಾ ತಟಸ್ಥರಾಗಿ ಉಳಿದುಕೊಳ್ತಾರಾ? ಮಧ್ಯಾಹ್ನದ ಹೊತ್ತಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ನಮಗೆ. 2019ರಲ್ಲೂ ಕೂಡ ಹೀಗೇ ಆಯಿತು. ಬಹಳ ಪ್ರಬಲವಾದಂತಹ ಫೈಟು. ಆದರೆ ಈಗ ಪರಿಸ್ಥಿತಿ ಹಂಗಿಲ್ಲ ಬಿಡಿ. 2019ರಲ್ಲಿದ್ದಂಥ ಸ್ಥಿತಿಗತಿಗಳು ಬೇರೆ, ಆದರೆ ಈಗ ಹಂಗಿಲ್ಲ. ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೂ ಕೂಡ ಟಫ್ ಫೈಟನ್ನು ಕೊಡಲೇಬೇಕಾಗತ್ತೆ. ಇಬ್ಬರೂ ಕೂಡ ಅಲ್ಲಿ ಪ್ರಬಲ ಅಭ್ಯರ್ಥಿಗಳೇ ಕಣದಲ್ಲಿದ್ದಾರೆ. ಒಂದು ಕಡೆ ಮಾಜಿ CM ಕುಮಾರಸ್ವಾಮಿ, ಆ ಕಡೆ ಸ್ಟಾರ್ ಚಂದ್ರು. ಬಟ್ ಈಗ ಇವರು ಪಕ್ಷೇತರವಾಗಿ ನಿಂತ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಮತಗಳು ವಿಭಜನೆ ಆಗುತ್ತೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಮಂಡ್ಯದಲ್ಲಿ ಚುನಾವಣೆಗಿಂತ ನಡೆಯುವ ಕೆಲವೊಂದಿಷ್ಟು ಬೆಳವಣಿಗೆಗಳೇ ರಾಜ್ಯದ ಗಮನವನ್ನು ಸೆಳೆಯುತ್ತೆ, ಇಂಡಿಯಾದ ಗಮನವನ್ನು ಸೆಳೆಯುತ್ತೆ. ಹಾಗೆಯೇ ಸುಮಲತಾ ಅವರು ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗಲೂ ಕೂಡ ರೋಚಕತೆಗೆ ಒಂದು ರೀತಿ ಕಾರಣ ಆಗ್ತಾ ಇದೆ. ಏನಾಗಬಹುದು, ಅವ್ರ ಮುಂದಿರುವಂಥ ಆಯ್ಕೆಗಳೇನು? ಇದೇ ಒಂದು ಕುತೂಹಲ ಮತ್ತೆ ಏನು ಸಾಕಷ್ಟು ಎಲ್ಲರಿಗೂ ಕೂಡ ಒಂದು ಸಭೆ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮಂಡ್ಯದ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಇವತ್ತು ಒಂದು 4 ಸಭೆಯನ್ನ ಸುಮಲತಾ ಅಂಬರೀಷ್ ಅವರು ಕರೆದಿರ್ತಕ್ಕಂಥದ್ದು. ಬೆಳಿಗ್ಗೆ 10:30 ಸುಮಾರಿಗೆ ಮಂಡ್ಯದ ಕಾಳಿಕಾಂಬ ಸಮುದಾಯ ಭವನಕ್ಕೆ ಸಮುದಾಯ ಭವನದಲ್ಲಿ ಒಂದು ಆಯೋಜನೆ ಆಗಿರ್ತಕ್ಕಂಥದ್ದು. ಸಭೆಗೂ ಮುನ್ನ ಏನು ಮಂಡ್ಯ ನಗರದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕಾಳಿಕಾಂಬ ದೇಗುಲದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅದಾದ ನಂತರದಲ್ಲಿ ಮೊದಲ ಸಭೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಕಳೆದ ಒಂದು ವಾರದ ಹಿಂದೆ ಏನು ಸಂಸದೆ ಸುಮಲತಾ ಅವರ ನಿವಾಸದಲ್ಲಿ ಒಂದು ಮಂಡ್ಯದ ಅವರ ಪ್ರಮುಖರು ಮತ್ತೆ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಹೋಗಿ ಒಂದು ನೀವು ಸ್ಪರ್ಧೆ ಮಾಡ್ಲೇಬೇಕು ಪಕ್ಷೇತರವಾಗಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದ್ರ ನಡುವೆ ಏನು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಅಂಬರೀಷ್ ಅವ್ರನ್ನ ಭೇಟಿ ಮಾಡಿ ತಮ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಕೂಡ ಮಾಡ್ಕೊಂಡಿದ್ರು. ಹೀಗಾಗಿ ಸುಮಲತಾ ಅವರ ಮುಂದಿನ ನಡೆ ಏನಾಗಿರ್ತದೆ ಅನ್ನೋ ಕುತೂಹಲ ಸಾಕಷ್ಟು ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಭೆ ಬಳಿಕವಾಗಿ ತಮ್ಮ ನಿಲುವನ್ನ ಪ್ರಕಟಿಸಲಿಕ್ಕೂ ಕೂಡ ಸುಮಲತಾ ಅಂಬರೀಷ್ ಅವರು ನಿರ್ಧಾರವನ್ನ ಮಾಡಿದ್ರು. ಅದು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ಸುಮಲತಾ ಅವರ ಮುಂದಿನ ನಡೆ ಮಧ್ಯಾಹ್ನದ ಒಳಗಡೆ ಪ್ರಕಟ ಆಗುತ್ತೆ. ಅವ್ರ ಮುಂದೆ ಆಯ್ಕೆಗಳು 3-4 ಆಯ್ಕೆಗಳಿದ್ದಾವೆ. ಅದನ್ನು ಬಿಟ್ಟೇನೂ ಕೂಡ ಮಾಡೋಕ್ಕಾಗೋದಿಲ್ಲ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾದಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅವರ ಮುಂದೆ ಇದೆ.